ಸಲೀಂ ಅಹಮ್ಮದ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ. ಎಐಸಿಸಿ ಅಪ್ರೂವ್ ಮಾಡಿದೆ ಇವರ ಹೆಸರನ್ನ, ಲೆಟರ್ ಹೆಡ್ನಲ್ಲಿ ಬಂದಿತ್ತು. ಉಮಾಶ್ರೀ ಅವರು ಉಪಸಭಾಪತಿ ಸ್ಥಾನಕ್ಕೆ, ಸಲೀಂ ಅಹಮ್ಮದ್ ಅವರು ಸಭಾಪತಿ ಸ್ಥಾನಕ್ಕೆ. ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿಧಾನ ಪರಿಷತ್ ಕಾರ್ಯದರ್ಶಿಗೆ ನಾಮಪತ್ರ ಸಲ್ಲಿಸಿದ್ರು ಸಲೀಂ ಅಹಮ್ಮದ್. ಇಂಟ್ರೆಸ್ಟಿಂಗ್ಲಿ ಎನ್ಡಿಎ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು. ಪಿಎಚ್ ಪೂಜಾರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಪಿಎಚ್ ಪೂಜಾರ್ ನಾಮಪತ್ರ ಸಲ್ಲಿಸಿದರು. ಚಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ, ಭೋಜೇಗೌಡರ ಜೊತೆಗಿದ್ರು. ಸಂಖ್ಯೆ ಇಲ್ಲ ಎನ್ಡಿಎ ಹತ್ರ, ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ಸಂಖ್ಯೆ ಇಲ್ಲ. ನಾಮಪತ್ರ ಸಲ್ಲಿಸಿದ ನಂತರ ಪಿಎಚ್ ಪೂಜಾರ್ ಅವರು ಮಾತಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ, ಕೇಳಿಸ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮುಖಾಂತರ ನಾವು ಭಾಗವಹಿಸುವಂಥದ್ದು. ಅನಿರೀಕ್ಷಿತವಾಗಿ, ಅನಪೇಕ್ಷಿತವಾಗಿ ಸಭಾಪತಿಯವರ ಸ್ಥಾನ ತೆರವಾದಂಥ ಹಿನ್ನೆಲೆಯಲ್ಲಿ ಎನ್ಡಿಎದ ಭಾಗವಾಗಿ ಜತೆಯಾಗಿ ಕುಳಿತು ತೀರ್ಮಾನ ಮಾಡಿ ಆತ್ಮಸಾಕ್ಷಿಯ ಮತಗಳು ಇದೆ. ಸೋಲು ನಾವು ಎಂದೂ ಒಪ್ಪಿಕೊಂಡಂತಹದ್ದಲ್ಲ. ಸಿದ್ಧಾಂತಗಳಿಗಾಗಿ ಸಂಖ್ಯಾಬಲ ನಮಗೆ ಯಾವಾಗೂ ಮಹತ್ವದ್ದಾಗಿ ಕಂಡಿಲ್ಲ. ಬಸವರಾಜ ಹೊರಟ್ಟಿಯವರು ಒಳ್ಳೆಯ ರೀತಿ ಕಾರ್ಯನಿರ್ವಹಿಸ್ತಾ ಬಂದಂಥವ್ರು, ನಿಷ್ಪಕ್ಷಪಾತವಾಗಿ ಅನ್ಬಯಾಸ್ಡ್ ಆಗಿ ಅವರು ನಿರ್ವಹಿಸಿದಂಥ ಅವರು 14ನೇ ತಾರೀಕಿನ ದಿವಸ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ವಿಚಾರ ಬಂದಾಗ ಸಂಖ್ಯಾಬಲದ ಪ್ರಶ್ನೆ ಕೂಡ ಅಲ್ಲಿ ಬಂದಿದ್ದಿಲ್ಲ. ವ್ಯತಿರಿಕ್ತವಾಗಿ ಮಾನ್ಯ ಬಸವರಾಜ ಹೊರಟ್ಟಿಯವರನ್ನು ಬಲವಂತವಾಗಿ ಒಪ್ಪಿಸಿ ವ್ಯವಸ್ಥೆಯನ್ನು ಭಯದ ವಾತಾವರಣಕ್ಕೆ ನುಗ್ಗಿಸಿ ಪ್ರಜಾಪ್ರಭುತ್ವ ಅಂದಾಗ ಚುನಾವಣೆ ಅನಿವಾರ್ಯ. ಚುನಾವಣೆ ನಾವು ಮಾಡಬೇಕು, ಸಮಾಜಕ್ಕೆ ಸಂದೇಶ ಕೊಡಬೇಕು. ನಾವು ಗೆಲುವು ಸೋಲಿನ ವಿಚಾರ ಆಮೇಲೆ ಸಂದೇಶ ಕೊಡಬೇಕು. ಇಂಥ ಕಾಂಗ್ರೆಸ್ಸಿನ ಪ್ರವೃತ್ತಿ, ಆಡಳಿತ ಪಾರ್ಟಿಯ ಪ್ರವೃತ್ತಿ ಇದು ಖಂಡಿಸಬೇಕು, ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಚುನಾವಣೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ಕೂಡ ನಾನಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ. ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಮತ್ತು ಸಭಾಧ್ಯಕ್ಷರಿಗೆ ಚುನಾವಣೆ ನಡೆಯುತ್ತೆ, ಚುನಾವಣೆ ಆಗಲಿ. ಆದರೆ ಬೇರೆಯವರಿಗೆ ಪಾಠ ಹೇಳೋರು ಲೋಕಸಭೆಯಲ್ಲಿ 12 ವರ್ಷದಿಂದ ಯಾಕೆ ಇವರು ಡೆಪ್ಟಿ ಸ್ಪೀಕರ್ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಬಿಟ್ಟು ಮುಂದೆ ಹೋಗೋದು ಒಳ್ಳೇದು. ತಯಾರಿದ್ದೀವಿ. ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತಾಡಕ್ಕೆ ತಯಾರಿದ್ದೀವಿ. ಇವರೆಲ್ಲ ಎಷ್ಟು ಸತ್ಯವಂತರು, ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಗೊತ್ತು. ಭ್ರಷ್ಟಾಚಾರದ ವಿಚಾರದಲ್ಲಿ ಚರ್ಚೆಗೆ ಬರಲಿ, ಚರ್ಚೆ ಮಾಡ್ತೇವೆ. ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ವಿಧಾನಸಭೆ ಸ್ಪೀಕರ್ ಹೆಸರು ಘೋಷಣೆಯಾಯಿತು. ಇದನ್ನ ಖಂಡಿಸಿ ನಾವು ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅಂದ್ರು ಬಿಜೆಪಿಯವರು. ನಾಳೆ ನಡೆಯುವ ಸ್ಪೀಕರ್ ಆಯ್ಕೆಯ ಪ್ರಕ್ರಿಯೆಯನ್ನ ಬಿಜೆಪಿಯವರು ಬಹಿಷ್ಕರಿಸ್ತಾರಂತೆ. ನಕಲಿ ಗಾಂಧಿಗಳು ಕೆಟ್ಟ ಸಂಸ್ಕೃತಿ ಹುಟ್ಟಾಕಿದ್ದಾರೆ. ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸಭಾಧ್ಯಕ್ಷರ ಹೆಸರು ಘೋಷಣೆ ಮಾಡಿದ್ದಾರೆ. ಅವರನ್ನ ಪ್ರತಿನಿಧಿಗಳ ಆಯ್ಕೆ ಮಾಡಬೇಕು ಅಂದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂಥ ಸಭಾಧ್ಯಕ್ಷರ ಚುನಾವಣೆಯನ್ನ ಪ್ರಕ್ರಿಯೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಸಭಾಧ್ಯಕ್ಷರು ಆಯ್ಕೆ ಆದಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ನಾವು ಕೊಡ್ತೀರಿ.
ಅದರಲ್ಲಿ ನಾವು ಭಾಗಿಯಾಗ್ತೀರಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ. ನಾವು ಎಲೆಕ್ಟ್ ಆದ ಮೇಲೆ ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಮುಂದಿನ ನಡವಳಿಕೆಯಲ್ಲೂ ಕೂಡ ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಸಭಾಧ್ಯಕ್ಷರು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಆ ಪೀಠಕ್ಕೆ ಏನು ಗೌರವ ಕೊಡ್ತಿರೋ ಇದು ಪೀಠದ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ಸಿನ ಲೆಟ್ರೆಡ್ಡು ಮತ್ತು ಸರ್ವಾಧಿಕಾರದ ವಿರುದ್ಧ. ಅಧಿವೇಶನ ಆರಂಭಗೊಳ್ತಾ ಇದ್ದಂತೆ ವಿರೋಧ ಪಕ್ಷಗಳಿಂದ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು. ನಾಗೇಂದ್ರ ಬಗ್ಗೆ ನಮಗೆ ದ್ವೇಷ ಏನಿಲ್ಲ, ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕಿದ್ರೆ ನಾಗೇಂದ್ರ ರಾಜೀನಾಮೆ ಆಗಬೇಕು. ವಿಪಕ್ಷಗಳ ಆಗ್ರಹ ಇದೆ. ತನಿಖೆಯಲ್ಲಿ ನಾಗೇಂದ್ರ ಕ್ಲಿಯರ್ ಆಗ್ತಾರೆ ಅಂದ್ರು ಸಚಿವ ಸಂತೋಷ್ ಲಾಡ್. ಅಜಯ್ ಸಿಂಗ್ ಅವರಂತೂ ನಾಗೇಂದ್ರ ವಿರುದ್ಧ ಆರೋಪ ಮುಗಿದ ಅಧ್ಯಾಯ ಅಂದ್ಬಿಟ್ಟು. ಬಿಹಾರದ ಮುಖ್ಯಮಂತ್ರಿಗಳು ಜಾಮೀನಲ್ಲಿದ್ದರೆ ಅಲ್ಲಿ ಕಾಂಗ್ರೆಸ್ ಪಕ್ಷದವರೇನೋ ಇದ್ದಾರೆ, ಅವರು ಅಲ್ಲಿ ಹೋರಾಟ ಮಾಡಲಿ, ಅದ್ರ ಬಗ್ಗೆ ಪ್ರಶ್ನೆನೇ ಎತ್ತಲಿ. ನಾವು ಮಾತಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ. ಭಾರತೀಯ ಜನತಾ ಪಾರ್ಟಿ ನನಗೆ ನಾಗೇಂದ್ರ ಅವ್ರ ಬಗ್ಗೆ ನಮಗೇನೋ ದ್ವೇಷ ಇಲ್ಲ. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ 185 ಕೋಟಿ ರೂಪಾಯಿಗಳ ಒಂದು ಲೂಟಿ ಏನಾಯಿತು, ಹಗರಣ ಏನಾಯಿತು, ಯಾವ ರೀತಿ ಹಣ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿ ಅಲ್ಲಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಎಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ಇಟ್ಸ್ ಇನ್ ದ ಪಬ್ಲಿಕ್ ಡೊಮೇನ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ಕೂಡ ಅಪರಾಧಿ ಸ್ಥಾನದಿಂದ ಹೊರಗೆ ಬಂದಿಲ್ಲ, ನಿರಪರಾಧಿ ಅಂತೇಳಿ ಪ್ರೂವ್ ಆಗಿಲ್ಲ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಿಮ್ಗೆ ಏನಾದರೂ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ತಾವು ಕ್ಯಾಬಿನೆಟ್ಗೆ ತಾವೇ ಸ್ವತಃ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರ ಬರಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಸದನದ ಒಳಗಡೆನೂ ಕೂಡ ನಾವು ಹೋರಾಟನ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ನಾವು ಹೋರಾಟನ ಮಾಡ್ತೇವೆ. ನಾಗೇಂದ್ರ ವಿಷಯದಲ್ಲಿ ಯಾವಾಗ ಆ ಥರ ಅವ್ರ ಮೇಲೆ ಆರೋಪ ಬಂತು, ಅವ್ರು ರಿಸೈನ್ ಮಾಡಿದ್ರು. ಅದಾದಮೇಲೆ ಸೆಂಟ್ರಿಂದ ಇಡಿ ಬಂತು, ಆ ಕೇಸ್ ನಡೀತಾ ಇದೆ. ಬಟ್ ಆ್ಯಸ್ ಆಫ್ ನೌ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ವಾಪಸ್ ಬಂದಿದೆ. ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಳಗಿರ್ತಕ್ಕಂಥ ಬ್ಯಾಂಕ್ನವರು, ಈವನ್ ಅಸ್ಯೂಮಿಂಗ್ ದಟ್ ಇಫ್ ಯುವರ್ ಚೇರ್ಮನ್, ಇಫ್ ಯುವರ್ ಅಸ್ಯೂಮಿಂಗ್ ಎ ಮಿನಿಸ್ಟರ್, ನೀವು ಹೇಳಿದ್ರು ಕೂಡ ಅಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಮಾಡಲ್ಲ. ಐ ಪರ್ಸನಲಿ ಫೀಲ್ ಅಲ್ಲಿ ಕೂಡ ಎನ್ಕ್ವೈರಿ ನಡೀತಾ ಇದೆ, ಅಲ್ಲಿ ಕೂಡ ಬ್ಯಾಂಕ್ ಮೇಲೆ CBI ಎನ್ಕ್ವೈರಿ ನಡೀತಾ ಇದೆ. ಅದಕ್ಕಿಂತ ಮುಂಚೆ ಮಾತಾಡೋದು ತಪ್ಪು. ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ, ಕ್ಲಿಯರ್ ಇದೆ ಅಂತ ಕೂಡ. ನಾಗೇಂದ್ರ ಅವರನ್ನ ಸಚಿವರನ್ನ ಮಾಡಿ ಅವರನ್ನ ಕೈ ಬಿಡಬೇಕು, ಅವರನ್ನು ವಜಾ ಮಾಡ್ಬೇಕಂತೆ ಭಾರತೀಯ ಜನತಾ ಪಾರ್ಟಿಯಾಗಿ ನಾವೆಲ್ಲ ವಿಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದಂತ ಈ ಒಂದು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. DC ಕಚೇರಿಯ ಮುಂದುಗಡೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರ ವೈಸ್ ನಾವು ದಿನಾಲೂ ಕೂಡ ಈ ಹೋರಾಟಕ್ಕೆ ಕುಳಿತುಕೊಳ್ತಾ ಇದ್ದೇವೆ. ಯಾವಾಗ ತನಕ ಅವರು ಸಚಿವ ಸಂಪುಟ ನಾಗೇಂದ್ರ ಕೈ ಬಿಡುವುದಿಲ್ಲ ಆವಾಗ ತನಕ ನಾವು ಆ ಹೋರಾಟ ನಿಲ್ಲಿಸುವುದಿಲ್ಲ. ಇವಾಗ ನಾಗೇಂದ್ರ ಅವರು ಮುಗ್ದಿರುವಂಥ ಒಂದು ಅಧ್ಯಾಯ, ಎಲ್ಲ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅದರ ಬಗ್ಗೆ, ಮಾಹಿತಿ ಬಗ್ಗೆ ಬೇಕಿದ್ರೆ ಅಧಿವೇಶನದಲ್ಲೂ ಕೂಡ ನಾವೆಲ್ಲರೂ ಕೂಡ ಹೇಳ್ತೀವಿ. ಒಂದು ಸರ್ಕಾರ ಬಗ್ಗೆ ಹೇಳೋಕ್ಕೆ ಏನು ವಿಷಯನೇ ಇಲ್ಲ. ಇವಾಗ ಪಾದಯಾತ್ರೆ ಮಾಡಿದ್ದನ್ನು ಕೂಡ ಅವರು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಜನರ ಪರವಾಗಿ ಏನೇನು ಕೆಲಸ ಮಾಡಬೇಕಾಗಿದೆ ನಾವು ಜನರ ಪರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಜಿಲ್ಲೆಗಳಿಗೆ ನಮ್ಮ ಮಂತ್ರಿಯವರು ಭೇಟಿಯಾಗಿ ರೈತರ ಒಂದು ಸಂಕಷ್ಟದಲ್ಲಿ ಭಾಗಿಯಾಗಿದ್ದಾರೆ. ಏನು ಪರಿಹಾರ ನೀಡ್ತೀವಿ ಅದನ್ನು ಸಮಾಲೋಚನೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.